ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೊಂದು ಪ್ರೆಗ್ನೆನ್ಸಿ ಹೆಲ್ದಿ ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನು ಅಂತಂದರೆ ಡಾಕ್ಟರ್ ನಿಮಗೆ ಹೇಳ್ತಾರೆ, ಸೊ ನಿಮ್ಮ ಊಟದಲ್ಲಿ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡಿ, ಜಾಸ್ತಿ ಪ್ರೋಟೀನನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಿ ಅಂತ ತುಂಬ ಸತಿ ಹೇಳ್ತಾರೆ, ಎವ್ರಿ ಟೈಮ್ ಕೂಡ ಹೇಳ್ತಾರೆ. ಸೊ ಏನು ಇನ್ಕ್ಲೂಡ್ ಮಾಡಬೇಕು ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಎಷ್ಟೊಂದು ಜನ ಪನ್ನೀರ್ ತಿನ್ನಲ್ಲ, ಎಷ್ಟೊಂದು ಜನ ಮೊಸರು ತಿನ್ನಲ್ಲ, ಹೀಗೆ ತುಂಬ ಅಲರ್ಜೀಸ್ ಇರುತ್ತೆ. ಸೊ ಬಟ್ ನೀವು ಏನೇನು ಇನ್ಕ್ಲೂಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಪ್ರೋಟೀನಲ್ಲಿ ಅಂತಂದರೆ ನೀವು ಎಗ್ ಇನ್ಕ್ಲೂಡ್ ಮಾಡ್ಬೋದು, ದಾಲನ್ನು ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಬೇಳೆ ಅಂತೀವಲ್ಲ, ಬೇಳೆ ಸಾಂಬಾರಾಗಿರಲಿ, ಬೇಳೆ ಪಲ್ಯ ಏನಾದರೂ ಇರಲಿ, ಸೊ ಅದನ್ನು ಕೂಡ ಪ್ರೋಟೀನ್. ಪನ್ನೀರ್ ಇನ್ಕ್ಲೂಡ್ ಮಾಡ್ಬೋದು, ಮೊಸರು, ಹಾಲು, ಯಾವುದೇ ಡೈರಿ ಪ್ರಾಡಕ್ಟ್ ಆದರೂ ಕೂಡ ಅದನ್ನು ಕೂಡ ನಿಮಗೆ ಪ್ರೋಟೀನಲ್ಲೇ ಬರುತ್ತೆ. ತೋಫು, ಸೋಯಾಬೀನ್ ಅಂತೀವಲ್ಲ, ಸೊ ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿ ನಿಮ್ಮ ಪ್ರೋಟೀನ್ ಮೀಲ್ಸಲ್ಲಿ. ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ನೀವು ಪ್ರೋಟೀನ್ ತಿನ್ನೋದ್ರಿಂದ ನಿಮಗೂ ಹಾಗೂ ನಿಮ್ಮ ಮಗುಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ನಮಸ್ಕಾರ.